ಏನಾಯ್ತಕ್ಕವ್ರೆ? ಕೈಗೆ ಏನಾರು ಸುಟ್ಕೊಂಡ್ರಾ? ಕೈ ಮಾತ್ರ ಅಲ್ಲ, ಮೈಯೆಲ್ಲ ಸುಟ್ಕೊಂಡು ಹಾಗೆ ಉರಿತಿದೆ. ಏನು ಹೇಳ್ತಿದ್ದೀರಾ ಅಕ್ಕವ್ರೆ? ಏನು ಅಂತ ಹೇಳಿ, ಒಂದು ಮಾಡಕ್ಕೆ ಹೋಗಿ ಇನ್ನೊಂದಾಯ್ತು. ಆ ಕೋಣನ ಮದುವೆನ ಹೇಗಾದ್ರೂ ಮಾಡಿ ನಿಲ್ಸೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮಾವನವರು ಆ ಕೋಣನ ಮದುವೆ ಜವಾಬ್ದಾರಿನ ನನ್ನ ತಲೆ ಕಟ್ಟಿದ್ದಾರೆ. ಏನು ಹೇಳ್ತಿದ್ದೀರಾ ಅಕ್ಕ? ಅಂದ್ರೆ ಆ ಕ್ವಾಣಂಗ್ ಸಿಂಗಾರ ಮಾಡಿ ಹಸೆ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದಾ? ಅದನ್ನೆಲ್ಲ ಮಾಡೋಕೆ ನನಗೇನು ಗ್ರಹಚಾರನ? ಆ ಕೋಣನ್ನ ಹಸೆ ಮನೆವರೆಗೂ ಕರ್ಕೊಂಡು ಹೋಗೋದಲ್ಲಿ ಮದುವೆ ಚಪ್ರಾನೆ ಹಾಕ್ಸೋಲ್ಲ, ಹಾಕ್ಸೋಕ್ಕೂ ನಾನು ಬಿಡೋಲ್ಲ. ಅಂದ್ರೆ ಸಾಹೇಬ್ರ ಮಾತನ್ನ ಮೀರ್ತೀರಾ ಅಕ್ಕವ್ರೆ? ಇಲ್ಲ, ಅವ್ರ ಮಾತು ಮೀರ್ದೇನೆ ಬೇರೆ ಪ್ಲ್ಯಾನ್ ಮಾಡ್ತೀನಿ. ನೀವು ಪ್ಲಾನ್ ಮಾಡೋಷ್ಟರಲ್ಲಿ ಬೇರೆ ಏನಾರು ಆಗೋದ್ರೆ? ಅದು ದೇವಯ್ಯ ಅವ್ರ ಮಗಳನ್ನೇ ಮದುವೆ ಆಗಬೇಕು ಅಂತ ಏನೂ ಇಲ್ಲ ಅಕ್ಕವ್ರೆ. ಯಾರಿಗೇನು ಗೊತ್ತು, ಆ ರವೆ ಉಂಡೆ ಕೊಟ್ಲಲ್ಲ ಆ ಟೀಚರಮ್ಮ, ಅವಳೇನಾದರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ? ಏಯ್, ಅದಕ್ಕೆ ನಾನು ಬಿಡಬೇಕಲ್ಲ. ದೇವೇನವ್ರ ವಿಷಯ ಆಮೇಲೆ. ಮೊದಲು ಈ ಊರಲ್ಲಿರೋ ಆ ಸ್ಕೂಲ್ ಟೀಚರ್ ಬಗ್ಗೆ ವಿಚಾರಿಸ್ಬೇಕು. ಇನ್ನು ಆ 2 ಗಾಡಿ ಕಬ್ಬಿನ ಲೆಕ್ಕನ ನಾನಿನ್ನೂ ಮರ್ತಿಲ್ಲ. ಅದನ್ನು ಬೇಡ ಅಂತಂದಾಗ ಅದನ್ನೆಲ್ಲ ಮಾರಿ ದುಡ್ಡು ತಂದು ಕೊಟ್ಟರು. ಆ ದುಡ್ಡಿಂದ ಮಕ್ಳಿಗೇನಾದರೂ ಯೂಸ್ ಆಗಲಿ ಅಂತ ಈ ಕಂಪ್ಯೂಟರ್ ತರಿಸ್ದೆ. ಟೀಚರ್ಗೆ ಸರಿಯಾಗಿ ಪಾಠ ಕಲಿಸ್ದೆ. ನೋಡ್ತಾ ಇರು ಚಂದ್ರಿ. ನೀನು ಹೋಗಿ ಶಿವಪ್ಪನ ಕರ್ಕೊಂಡು ಬಾ. ಶಿವಪ್ಪನ? ಓ, ನಂಗೆ ಅರ್ಥ ಆಯ್ತು ಅಕ್ಕವ್ರೆ. ಈಗಲೇ ಹೋಗಿ ಕರ್ಕೊಂಬರ್ತೀನಿ. ಬಟ್ಟೆ ಎಲ್ಲೋಯ್ತು? ಮನ್ಸಾನ್ಯಾಕೆ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲವನ್ನು ಪ್ರೀತಿಸ್ಬೇಕು. ಅದು ನಮ್ಮ ಕರ್ತವ್ಯ ಅಲ್ಲೂರ. ಇದನ್ನ ಹೇಳ್ಕೊಟ್ಟಿದ್ದು ನಮ್ಮ ಶಾರದವನಯ್ಯ. ಒಂದು ಕಿತ ಏನಾಯ್ತಂದ್ರೆ, ನಮ್ಮ ತೋಟದಲ್ಲಿ ಒಂದು ಗಿಡ ಏನು ಮಾಡಿದ್ರು ಹೂವನೇ ಬಿಡ್ತಿರ್ಲಿಲ್ಲ. ಅಪ್ಪ ಹಿಂಗೂ ಸಾಕಾಗಿ ಅದನ್ನ ಕಿತ್ತೆಸ್ಬಿಡುವ ಅಂತ ಹೊಂಟ್ರು. ಆವಾಗ ನಮ್ಮ ಶಾರದವ ಅವ್ರನ್ನ ತಡೆದು ಅವರೇ ಆ ಗಿಡನ ಸಂದಾಗಿ ನೋಡ್ಕೊಂಡ್ರು. ಒಂದೇ ವರ್ಷದಲ್ಲಿ ಅದೇನು ಹೂವು ಬಿಡ್ತು ಅಂತೀರಾ? ಯಪ್ಪ ಆವಾಗಲೇ ಅರ್ಥ ಆಗಿದ್ದು, ಗಿಡ ಮರಗಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ನಾವು ಹೇಳ್ದಂಗೆ ಕೇಳ್ತವೆ ಅಂತ. ವಾ ರಾಮೋರೆ, ಜೀನಿಯಸ್ ನೀವು. ನಿಮಗೆ ಗೊತ್ತಾ, ಜಗದೀಶ್ ಚಂದ್ರ ಬೋಸ್ ಕೂಡ ಇದನ್ನೇ ಹೇಳಿರೋದು, ಗಿಡ ಮರಗಳಿಗೂ ಕೂಡ ವೇದನೆ ಸಂವೇದನೆ ಇರುತ್ತೆ ಅಂತ. ಹೌದಾ? ಅವರೆಲ್ಲಿ ತೋಟ ಮಾಡಿಕೊಂಡವ್ರೆ? ಅವರು ಸೈಂಟಿಸ್ಟ್, ವಿಜ್ಞಾನಿ. ನೋಡ್ರೋ, ಅಯ್ಯೋ, ಮಕ್ಕಳೆಲ್ಲ ಎಲ್ಲಿ ಹೋದ್ರು? ಅನ್ನೂ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ಇವ್ರ ಕ್ವಾಟ್ಲೆ ಸ್ಯಾನೆ ಆಗೋಯ್ತು. ರಾಮೋರೆ ನಿಂತ್ಕೊಳ್ಳಿ, ರಾಮೋರೆ ನಿಂತ್ಕೊಳ್ಳಿ. ನಂಗೆ ಹೀಗೆ ತೋಟದಲ್ಲಿ ಒಬ್ಬಳೆ ಬಿಟ್ಟು ಹೋದ್ರೆ ನಂಗೆ ಭಯ ಆಗತ್ತೆ. ನಿಂತ್ಕೊಳ್ಳಿ.
ರಾವಣ ಸರಿ ಬಿಡು, ನಾನು ನೋಡಿಲ್ಲ. ಲೋ 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 ಲೋ, ಮಂಜ ಮಂಜ ನಿಂತ್ಕೊಳ್ಳ. ಇಲ್ಲ ನಾನು ನೋಡಿಲ್ಲ. ಲೋ ಲೋ. ಏನ್ಲ ರಾಮ ಇದು? ಓ ಅದಕ್ಕೆ ಊಟದ ಕಡೆಗೆ ಗಮನನೇ ಇಲ್ಲ. ನಾವು ಹೋಗ್ತಾ ಇರ್ತೀನಿ, ಊಟಕ್ಕೆ ಕರ್ಕೊಂಬ. ಏ ಶಾರದಮ್ಮ ನಿಂತ್ಕೋ, ಹಂಗಲ್ಲ. अन्नपूर्णे सदा पूर्णे शंकर प्राण बल्लवे ज्ञान वैराग्य सिद्ध्यर्थम भिक्षां देवी च पार्वती. ನಿಮ್ಮ ಮೇಡಮು ನಿಮ್ಗೆಲ್ಲ ಸಂದಾಗೆ ಹೇಳ್ಕೊಟ್ಟವ್ರೆ. ಈ ಪ್ರಾರ್ಥನೆಗೆ ಅರ್ಥ ಏನು? ಒಂದ್ ಅಗ್ಳು ಬಿಡ್ತಾನೆ ಹೊಟ್ಟೆ ತುಂಬಾ ದಬಾಯಿಸ್ಬಿಡಿ ಅಂತ ಹೇಳರವಾ. ನಮ್ಮ ರಾಮಂಗೂ ಹೊಸಿ ಹೇಳ್ಕೊಡಮ್ಮ. ಸರಿ ಸರಿ, ಎಲ್ಲರೂ ತಿನ್ನಿ. ಮೇಡಮ್ ನೀವು ತಕೊಳ್ಳಿ. ಏ ರಾಮ, ಮೇಡಮ್ಗೆ ರಾಗಿ ರೊಟ್ಟಿ ಕೊಡ್ಲಾ? ಏ ರಾಮ, ಮೇಡಮ್ಗೆ ರಾಗಿ ರೊಟ್ಟಿ ಕೊಡ್ಲಾ? ಏನ್ ಮಾಡ್ತಾ ಇದೀಯಾ? ಒಂದು ವಾರಕ್ಕಲ್ಲ, ಇವಾಗ ತಿನ್ನಕ್ ಕೊಡು. ಇವ್ನು ಹಿಂಗೆಯ ಪೆದ್ ಪೈಲ್ವಾನ. ಇವನ್ಗೊಂದು ಮದುವೆ ಮಾಡಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ಆದ್ರೆ ಇವನ್ ಮಾತ್ರ ನಾನು ಬ್ರಹ್ಮಚಾರಿ ಅಂತ ರಾಗ ಹೇಳ್ಕೊಂಡು ಕುಂತವ್ನೆ. ಹ್ಞೂ ಮತ್ತೆ ನಮ್ಮ ಬ್ರಹ್ಮಚಾರನಯ್ಯ. ಏಯ್ ಯಾಕಲ್ಲ ನಗ್ತಾ ಇದ್ದೀರಾ? ರಾಮ, ನಿಂಗೆ ನಾವು ಮದುವೆ ಮಾಡ್ಸೋದಯ್ಯ, ಈಗಿಂತ ನಾವು ಸೋಲಕ್ಕಿಲ್ಲ. ನಿಂಗೆ ಮದುವೆ ಆಗಿದ್ಯೇನಮ್ಮ? ರಾಮಣ್ಣಂಗೆ ಯಾಕೋ ಸ್ನಾನ ಕೆಂಬತೈತಲ್ಲ. ಬಾವಿಲಿ ಸ್ನಾನ ಮಾಡ್ದಾಗಿಂದ ಹುಷಾರ್ ತಪ್ಪೈತೆ ಅನಿಸ್ತೈತೆ ಅಲ್ವಾ ರಾಮಣ್ಣ? ರಾಮು, ಶಾರದಕ್ಕ, ಮಂಜ ಮತ್ತು ಅವ್ರ ಎತ್ತು ಬಾಸು ಎಲ್ಲರೂ ತುಂಬ ಒಳ್ಳೆಯವರಮ್ಮ. ಇವತ್ತು ಮನ್ಸಿಗೆ ತುಂಬ ನೆಮ್ಮದಿ ಆಯಿತು. ಆದರೆ ಅವರೇ ಈ ಮನೆ ನೆಮ್ಮದಿನ ಹಾಳು ಮಾಡಿದ್ದಾರೆ ಜಾನಕಿ. ಏನಮ್ಮ ಹೇಳ್ತಿದ್ಯಾ? ಇಲ್ಲೂ ಅದೇ ಸದ್ದು ಇವನ್ ಕೈಯಿಂದ ಬತ್ತಿರ್ಬೋದಾ?